ಸಮೀಕ್ಷೆಯ ಸಮರ ಜೋರಾಗ್ತಾ ಇದೆ. ಒಂದು ಕಡೆಗೆ ಟೀಚರ್ಸ್ಗಳಿಗೆ ಸಮಸ್ಯೆ, ಆ ಟೀಚರ್ಸ್ಗಳ ಸಮಸ್ಯೆಯನ್ನ ಸರ್ಕಾರ ಕೇಳ್ತಾ ಇಲ್ಲ. ನಾವೇನು ಹೇಳ್ತೀವಿ ಅಷ್ಟರೊಳಗೆ ಮಾಡಿ ಮುಗಿಸಿ ಅಂತೇಳಿ ಆರ್ಡರ್ ಅನ್ನು ಕೂಡ ಸರ್ಕಾರ ಮಾಡ್ತಾ ಇದೆ. ಆದೇಶ ಆರ್ಡರೇ ಮಾಡಿ ಮುಗಿಸ್ಬೇಕು ಅಷ್ಟರೊಳಗೆ ಅಂತ ಹೇಳಿ. ಇನ್ನೊಂದು ಕಡೆಗೆ ಹೋದಲ್ಲೆಲ್ಲ ಪಾಪ ಟೀಚರ್ಸ್ಗಳಿಗೆಲ್ಲ ನಾಯಿ ಕಾಟ ಸಿಕ್ಕಾಬಟ್ಟೆ ಅಂತೆ. ನಾಯಿ ಪ್ರಿಯರು ನೋಡ್ರಪ್ಪ ಹೆಂಗಿದೆ ಅಂಥೇಳಿ ಮಕ್ಕಳನ್ನು ಬಿಡೋದಿಲ್ಲ, ಟೀಚರ್ಸ್ಗಳನ್ನು ಒಬ್ಬ ಜಾತಿ, ಅದಕ್ಕೂ ನಾಯಿದೊಂದು ಜಾತಿ ಲೆಕ್ಕ ಹಾಕ್ಬಿಡ್ರಪ್ಪ ಯಾವ್ಯಾವುದು ಅಂತೇಳಿ. ಅದೊಂದು ಸಮೀಕ್ಷೆ ಬಾಕಿ ಉಳಿಸ್ಬಿಟ್ಟಿದ್ರಲ್ಲ, ಅದನ್ನು ಆಗ್ಬಿಡಿ, ಒತ್ತಾಯ ಆಗಬೇಕು ಈ ವಿಚಾರದಲ್ಲಿ. ಹೇಗೆ ನಡೀತಾ ಇದೆ ಇದು ಸಮೀಕ್ಷೆ, ಗಣತಿ? ಏನಾದರೂ ಕರ್ಕೊಳ್ಳಿ, ಅಳಿಯ ಅಲ್ಲ ಮಗಳ ಗಂಡ. ನೋಡಿ ಡೀಟೇಲ್ಸ್ ಇಲ್ಲಿದೆ. ರಾಜ್ಯದಲ್ಲಿ ಆಮೆಗತಿಯಲ್ಲಿ ಜಾತಿ ಗಣತಿ, ಸರ್ವರ್ ಸಮಸ್ಯೆ ಮಧ್ಯೆ ಸಮೀಕ್ಷೆ. ರಾಜ್ಯದಲ್ಲಿ ಶೈಕ್ಷಣಿಕ ಸಾಮಾಜಿಕ ಜಾತಿ ಗಣತಿ ಸಮೀಕ್ಷೆ ಆರಂಭವಾಗಿ ಇವತ್ತಿಗೆ 6 ದಿನಗಳು. ಆದರೆ ಜಾತಿ ಗಣತಿ ಸಮೀಕ್ಷೆ ಆರಂಭವಾದ ದಿನದಿಂದಲೂ ರಾಜ್ಯದಲ್ಲಿ ಕ್ಷಣಕ್ಕೊಂದು ದಿನಕ್ಕೊಂದು ಸಮಸ್ಯೆ ಆಗ್ತಾ ಇದೆ. ಸರ್ವರ್ ಸಮಸ್ಯೆ, ಲೊಕೇಶನ್ ಪ್ರಾಬ್ಲಮ್, UHED ನಂಬರ್ ತಪ್ಪಾಗಿ ಹಾಕಿರೋದು, ಆ್ಯಪ್ ಎರರ್ ತೋರಿಸ್ತಾ ಇರೋದ್ರಿಂದ ಗಣತಿದಾರರು ಹೈರಾಣಾಗುವಂತೆ ಮಾಡಿದೆ. ಈ ಸಮೀಕ್ಷೆಯ ಗೊಂದಲಗಳು ಇನ್ನೆರಡು ದಿನಗಳಲ್ಲಿ ನಿವಾರಣೆಯಾಗುತ್ತೆ ಅಂತ ಸಚಿವ MB ಪಾಟೀಲ್ ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ಪ್ರತಿಕ್ರಿಯಿಸಿದ ಸಚಿವ MB ಪಾಟೀಲ್, ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಸಿಗಲಿದೆ. ಸರ್ವರ್ ಸಮಸ್ಯೆ, ಆ್ಯಪ್ ಸಮಸ್ಯೆ, ಶಿಕ್ಷಕರ ವಿಚಾರ ಎಲ್ಲವೂ ಸರಿ ಹೋಗಲಿದೆ. ಅಗತ್ಯ ಬಿದ್ದರೆ ಸಮಯ ವಿಸ್ತರಣೆ ಮಾಡುವ ಬಗ್ಗೆ ಚರ್ಚೆ ಮಾಡ್ತೇವೆ. ಆದರೆ ನೀಡಿರುವ ಅವಧಿಯ ಒಳಗೆ ಸಮೀಕ್ಷೆ ಮುಗಿಸಲು ಪ್ರಯತ್ನಿಸುತ್ತೇವೆ. ಜನರು ಸಮೀಕ್ಷೆಯಲ್ಲಿ ಭಾಗವಹಿಸಬೇಕು ಅಂತ ಮನವಿ ಮಾಡ್ತೇವೆ. ಸಮೀಕ್ಷೆಯಲ್ಲಿ ಜನರು ಭಾಗವಹಿಸೋದು ಹೈಕೋರ್ಟ್ ಕಡ್ಡಾಯ ಅಲ್ಲ ಅಂತ ಹೇಳಿದೆ. ಅದರ ಬಗ್ಗೆ ನಾನು ಮಾತನಾಡಲ್ಲ, ಆದರೆ ಜನ ಸಮೀಕ್ಷೆಗೆ ಸಹಕಾರ ಕೊಡಬೇಕು ಅಂತ ಹೇಳಿದರು. ಈ ಸಮಸ್ಯೆಗಳನ್ನ ಶಿಕ್ಷಕರು ಹೇಳಿದರು, ಜಿಲ್ಲಾಧಿಕಾರಿಗಳ ಗಮನಕ್ಕೆ ತಂದಿವಿ. ಬಹುಶಃ ಒಂದು 2 ದಿವಸದಲ್ಲಿ ಇವತ್ತು ದಿವಸ ಅದೆಲ್ಲ ಸೆಟ್ಲ್ ಆಗ್ತದೆ. ಸೆಟ್ಲ್ ಆಗಿ ಇವತ್ತು ದಿವಸ ಕಾಲಕ್ಕೂ ರಿವ್ಯೂ ಮಾಡಲಿಕ್ಕೆ ಅದನ್ನು ಇದು ಮಾಡ್ತೀವಿ. ಒಟ್ಟಾರೆ ಆ ಒಂದು ಅವಧಿಯಲ್ಲಿ ಇವತ್ತು ದಿವಸ ಮುಗಿಸುವಂಥ ಪ್ರಯತ್ನ ಆಗ್ತದೆ. ಒಂದು ವೇಳೆ ಏನಾದರೂ ಬಾಕಿ ಉಳಿದ್ರೆ ಮುಂದೆ ಎಕ್ಸ್ಟೆನ್ಷನ್ ಬಗ್ಗೆ ಅದು ಉಳಿದಿಲ್ಲ ಅಂತೇಳಿ ನಮ್ಮ ಭರವಸೆ ಇದೆ. ಉಳಿದಂತಾದರೆ ಮುಖ್ಯಮಂತ್ರಿಗಳು ನಿರ್ಣಯ ತೆಗೆದುಕೊಳ್ತಾರೆ. ಇನ್ನು ಶಿವಮೊಗ್ಗದಲ್ಲಿ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಮಾತನಾಡಿ, ಇದು ಕೇವಲ ಜಾತಿ ಗಣತಿ ಅಲ್ಲ, ಇದು ಸಾಮಾಜಿಕ, ಶೈಕ್ಷಣಿಕ, ಆರ್ಥಿಕ ಸಮೀಕ್ಷೆಯಾಗಿದೆ. ಎಲ್ಲರಿಗೂ ಸಮಾನತೆ ನೀಡಲು ಈ ಸಮೀಕ್ಷೆ ನಡೆಸಲಾಗುತ್ತಿದೆ. ದಿನಕ್ಕೆ 10 ಮನೆ ಟಾರ್ಗೆಟ್ ನೀಡಲಾಗಿದ್ದು, ನಿಗದಿತ ಸಮಯದ ಒಳಗೆ ಸಮೀಕ್ಷೆ ಮುಗಿಸಲಾಗುತ್ತೆ ಅಂತ ಹೇಳಿದ್ದಾರೆ. ಇಟ್ಸ್ ಎ ಟೆಕ್ನಿಕಲ್ ಪ್ರಾಬ್ಲಮ್ ಇತ್ತು, ಅದು ಮೊನ್ನೆ ಸಾಯಂಕಾಲದವರೆಗೂ. ನಿನ್ನೆನೂ ಕೂಡ ಒಂದು 50% ಇರೋದನ್ನ ನಾವು ಸರಿ ಮಾಡ್ತೀವಿ ಸರ್. ಇನ್ಮೇಲೆ ವೇಗ ಪಡೆಯುತ್ತೆ. 10% ಪರ್ ಡೇ ಟಾರ್ಗೆಟ್ ಕೊಟ್ಟಿದ್ದಾರೆ. ಐ ಥಿಂಕ್ ಅವರು ಕಾಲಮಿತಿಯಲ್ಲಿ ಮಾಡ್ತಾರೆ ಅಂಥೇಳಿ ವಿಶ್ವಾಸ ಇದೆ. ಅದು ಭಾಳ ಸುಗಮವಾಗಿ, ಆಮೇಲೆ ತುಂಬ ಡಿಫ್ರೆಂಟಾಗಿ ಕೊಟ್ಟಿದ್ದಾರೆ. ಮನೆಯಿಂದನೇ ನೀವು ಕೂತ್ಕೊಂಡು ಮಾಡ್ಬೋದು, ಅದು ಫೋನ್ ಆ್ಯಪಲ್ಲಿದೆ, ಮತ್ತು ಬೇರೆ ಬೇರೆ ರೀತಿಯಲ್ಲೂ ಕೂಡ ಇರೋದ್ರಿಂದ. ಆಮೇಲೆ ಇವ್ರು ಏನಾರು ಹೋದಾಗ ಮನೇಲಿ ಇಲ್ಲ ಅಂದರೆ, ಯಾರಾದರೂ ಟೀಚರ್ಸ್ ಹೋದಾಗ ಅವ್ರ ಫೋನ್ ನಂಬರ್ ಬರೆದು ಕೊಡ್ತಾರೆ. ಅವ್ರು ಫೋನ್ ಮಾಡಿದಾಗ ಮತ್ತೆ ವಾಪಸ್ ಇವ್ರು ಹೋಗ್ತಾರೆ. ಸಮೀಕ್ಷೆಯಲ್ಲಿನ ಗೊಂದಲ ಪರಿಹರಿಸಿ, ಇಲ್ಲ ಮುಂದೂಡಿ. ಸಿಎಂಗೆ ಬಿಜೆಪಿ MLC CT ರವಿ ಬಹಿರಂಗ ಪತ್ರ. ಗಣತಿಯಲ್ಲಿ ಭಾಗಿಯಾಗಲ್ಲ ಎಂದ ತೇಜಸ್ವಿ ಸೂರ್ಯ. ಜಾತಿ ಜನಗಣತಿ ಸಮೀಕ್ಷೆಯಲ್ಲಿ ಗೊಂದಲ ಹಿನ್ನೆಲೆಯಲ್ಲಿ ಸಿಎಂ ಸಿದ್ದರಾಮಯ್ಯಗೆ CT ರವಿ ಬಹಿರಂಗ ಪತ್ರ ಬರೆದಿದ್ದಾರೆ. 5 ದಿನಗಳಿಂದ ಶಿಕ್ಷಕರು ಬೀದಿ ಬೀದಿ ತಿರುಗಿ ಸಮೀಕ್ಷೆ ಮಾಡ್ತಾ ಇದ್ದಾರೆ. ಫಲಿತಾಂಶ ಶೂನ್ಯವಾಗಿದೆ. ಶಿಕ್ಷಕರಿಗೆ ಹೆಚ್ಚುವರಿ ಜವಾಬ್ದಾರಿಯಿಂದ ಮತ್ತಷ್ಟು ತೊಂದರೆಯಾಗಿದೆ. ಮುಖ್ಯಮಂತ್ರಿಗಳು ಗಣತಿದಾರರು ಹಾಗೂ ಅಧಿಕಾರಿಗಳಿಗೆ ಗಣತಿ ಪೂರ್ತಿಗೊಳಿಸಲು ಬೆದರಿಕೆ ಹಾಕ್ತಾ ಇದ್ದಾರೆ. ಆದರೆ ಶಿಕ್ಷಕರ ಸಮಸ್ಯೆ ಬಗೆಹರಿಸಲು ಸರ್ಕಾರ ಮುಂದಾಗ್ತಾ ಇಲ್ಲ. ಹೀಗಾಗಿ ಮೊದಲು ಗಣತಿದಾರರ ಸಮಸ್ಯೆ ಬಗೆಹರಿಸಿ ಸಮೀಕ್ಷೆ ಸಮರ್ಪಕವಾಗಿ ನಡೆಸಲು ಅಗತ್ಯ ಕ್ರಮ ಕೈಗೊಳ್ಳಿ, ಅಥವಾ ಸಮೀಕ್ಷೆಯನ್ನೇ ಮುಂದೂಡಿ ಅಂತ ಸಿಎಂ ಸಿದ್ದರಾಮಯ್ಯಗೆ ಬಿಜೆಪಿ MLC CT ರವಿ ಬಹಿರಂಗ ಪತ್ರ ಬರೆದು ಆಗ್ರಹಿಸಿದ್ದಾರೆ. ಸಾರ್ವಜನಿಕರು ಮತ್ತು ರಾಜ್ಯದ ಜನತೆ ಇದರಲ್ಲಿ ಪಾರ್ಟಿಸಿಪೇಟ್ ಮಾಡುವಂಥದ್ದು ಅನಿವಾರ್ಯ ಇಲ್ಲ, ಇದು ವಾಲಂಟರಿ ಅಂತ ಹೇಳಿದ್ದಾರೆ. ನಾನಂತೂ ಇದರಲ್ಲಿ ಭಾಗವಹಿಸಲ್ಲ. ಹೈಕೋರ್ಟ್ ಬಹಳ ಸ್ಪಷ್ಟವಾಗಿ ಆರ್ಡರ್ ಕೊಟ್ಟಿದ್ದಾರೆ, ಅನಿವಾರ್ಯ ಇಲ್ಲ, ಕಂಪಲ್ಸರಿ ಇಲ್ಲ, ನೀವೇನು ಭಾಗವಹಿಸೋ ಅವಶ್ಯಕತೆ ಇಲ್ಲ ಅಂತ. ನಾನು ರಾಜ್ಯದ ಜನರಲ್ಲೂ ನಾನು ಮನವಿ ಮಾಡ್ತೀನಿ, ಈ ಸರ್ಕಾರ ಸೋ ಕಾಲ್ಡ್ ಜಾತಿ ಗಣತಿ ಮಾಡಕ್ ಹೊರಟಿರುವಂಥದ್ದು ಒಂದು ಜಾತಿಯನ್ನ ಮತ್ತೊಂದು ಜಾತಿಯ ವಿರುದ್ಧ ಎತ್ತುಕಟ್ಟು ಅವರ ರಾಜಕೀಯ ಬೇಳೆಯನ್ನು ಬೇಯಿಸ್ಕೊಳ್ಳೋದಿಕ್ಕೆ. ಅದರಿಂದ ಯಾವ ಜಾತಿಯವರಿಗೂ ಯಾವ ಬಡವರಿಗೂ ಕೂಡ ಇದರಿಂದ ಉಪಯೋಗ ಆಗೋದಿಲ್ಲ. ಪರಿಷತ್ ಸದಸ್ಯ CT ರವಿ ಅವರು ಮುಖ್ಯಮಂತ್ರಿಗಳಿಗೆ ಪತ್ರ ಬರೆದು ಒಂದಷ್ಟು ಆಗ್ರಹಗಳನ್ನ ಮಾಡಿದ್ದಾರೆ. 4 ಪೇಜ್ನ ಏನು ಪತ್ರ ಇದೆ ಅದರಲ್ಲಿ ಮುಖ್ಯವಾಗಿ ಸಾಕಷ್ಟು ಗೊಂದಲ ಸಮೀಕ್ಷೆ ಸಂದರ್ಭದಲ್ಲಿ ಆಗ್ತಾ ಇದೆ. ಟೆಕ್ನಿಕಲ್ ಎರರ್ ಆಗ್ತಾ ಇದೆ, ನೆಟ್ವರ್ಕ್ ಸಮಸ್ಯೆ ಆಗ್ತಾ ಇದೆ, ಆ್ಯಪ್ ಸರಿಯಾಗಿ ಕೆಲಸ ಮಾಡ್ತಿಲ್ಲ, OTP ಬರ್ತಾ ಇಲ್ಲ. ಜೊತೆಗೆ ಗಣಿತದಾರರು ಮತ್ತು ಶಿಕ್ಷಕರು ಅವ್ರಿಗೆ ಮುಖ್ಯಮಂತ್ರಿಗಳು ಧಮಕಿ ಹಾಕುವಂಥ ಕೆಲಸ ಮಾಡ್ತಾ ಇದ್ದಾರೆ. ಇಷ್ಟೆಲ್ಲ ಗೊಂದಲ ಇಟ್ಕೊಂಡು ಎಷ್ಟು ಮಟ್ಟಿಗೆ ಸಮರ್ಪಕವಾಗಿ ಈ ಸಮೀಕ್ಷೆ ಮಾಡಲಿಕ್ಕಾಗುತ್ತೆ, ಮೊದಲು ಗೊಂದಲ ನಿವಾರಣೆ ಮಾಡಿ, ಇಲ್ಲ ಅಂದರೆ ಸಮೀಕ್ಷೆಯನ್ನೇ ಮುಂದೂಡಿ ಪೂರ್ವ ಯೋಜನೆ ಸಮರ್ಪಕವಾಗಿ ಮಾಡಿಕೊಂಡು ಅನಂತರ ಸಮೀಕ್ಷೆ ಮಾಡಿ ಅನ್ನುವಂಥ ಆಗ್ರಹವನ್ನು CT ರವಿ ಮಾಡಿದ್ದಾರೆ. ಸಮೀಕ್ಷೆಗೆ ತೆರಳಿದ ಶಿಕ್ಷಕಿ ಮೇಲೆರಗಿದ ಶ್ವಾನ. ಜರ್ಮನ್ ಶೆಫರ್ಡ್ ನಾಯಿ ದಾಳಿ, ಶಿಕ್ಷಕಿಗೆ ಗಾಯ. ರಾಜ್ಯದಲ್ಲಿ ಸಾಮಾಜಿಕ, ಶೈಕ್ಷಣಿಕ ಜಾತಿ ಗಣತಿಗೆ ದಿನಕ್ಕೊಂದು ಸಮಸ್ಯೆಗಳು ಎದುರಾಗ್ತಾ ಇವೆ. ಸಮಸ್ಯೆಗಳ ನಡುವೆನೇ ಸಮೀಕ್ಷೆಗೆ ತೆರಳಿದ್ದ ಶಿಕ್ಷಕರಿಗೆ ಈಗ ನಾಯಿಗಳ ಕಾಟ ಎದುರಾಗಿದೆ.
ಚಿಕ್ಕಬಳ್ಳಾಪುರ ನಗರದ ತಿಮ್ಮಕ್ಕ ಬಡಾವಣೆಯಲ್ಲಿ ಸಮೀಕ್ಷೆ ಮಾಡ್ತಾ ಇದ್ದ ಶಿಕ್ಷಕಿ ರಂಜನಿ ಮೇಲೆ ನಾಯಿ ದಾಳಿ ಮಾಡಿದೆ. ನಾರಾಯಣಸ್ವಾಮಿ ಎಂಬುವರ ಮನೆಯಲ್ಲಿ ಸಮೀಕ್ಷೆ ಮುಗಿಸಿ ಇನ್ನೇನು ವಾಪಸ್ ಹೊರಡಬೇಕು ಎನ್ನುವಷ್ಟರಲ್ಲಿ ಮನೆಯಲ್ಲಿದ್ದ ಜರ್ಮನ್ ಶೆಫರ್ಡ್ ನಾಯಿ ಅಟ್ಯಾಕ್ ಮಾಡಿದೆ. ಇದರಿಂದ ಶಿಕ್ಷಕಿಯ ತೊಡೆ ಭಾಗದಲ್ಲಿ ಗಾಯವಾಗಿದೆ. ಗಾಯಗೊಂಡಿರುವ ಶಿಕ್ಷಕಿ ಚಿಕ್ಕಬಳ್ಳಾಪುರ ಜಿಲ್ಲಾಸ್ಪತ್ರೆಗೆ ಆಗಮಿಸಿ ಚಿಕಿತ್ಸೆ ಪಡೆದುಕೊಂಡಿದ್ದಾರೆ. ಆದರೆ ಘಟನೆಯಿಂದ ಇತರೆ ಶಿಕ್ಷಕರು ಸಹ ಭಯ ಬೀಳುವಂತಾಗಿದೆ. ಒಂದು ಹಲ್ಲು ಬಿದ್ದಿದೆ ಸರ್. ನಾ ಸರ್ವೆ ಮುಗಿಸಿ ಬರುವಾಗ ಆ ಮನೆಯ ಸಾಕು ನಾಯಿ ಅವರಿಗೆ ಕಚ್ಚಿದೆ ಸರ್. ಸ್ಥಳೀಯ ಆಡಳಿತ ಸಂಸ್ಥೆಗಳು ಸ್ವಲ್ಪ ಜನರಿಗೆ ಈ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ನಡೀತಾ ಇದೆ ಅಂತ ಸಾಕಷ್ಟು ಅವೇರ್ನೆಸ್ ಕೊಡಬೇಕು. ಈಗ ನಮ್ಮ ಕಸದ ವಾಹನಗಳು ಓಡಾಡ್ತಿರ್ತವೆ, ಅವುಗಳ ಮೂಲಕ ಮತ್ತು ನಮ್ಮ ಕರವಸೂಲಿಗಾರರು ಇರ್ತಾರೆ ಮತ್ತು ವಾಟರ್ಮನ್ ಇರ್ತಾರೆ, ಅವ್ರ ಮೂಲಕ ಆದಷ್ಟು ಸಮೀಕ್ಷೆ ಬಗ್ಗೆ ಹೆಚ್ಚಿನ ಜಾಗೃತಿ ಮೂಡಿಸಬೇಕು. UHID ನಂಬರನ್ನು ಹುಡ್ಕೊಂಡೋಗಿ ನಾವು ಟ್ರೇಸ್ ಮಾಡಿಕೊಂಡು ಲೊಕೇಶನ್ ಡ್ರೈವ್ ಹಾಕೊಂಡು ಹೋಗ್ತಾ ಇರ್ತೀವಿ. ಬಟ್ ನಮಗೆ ನಂಬರು UHID ಮೇಲೇ ಗಮನ ಎಲ್ಲ ಇರುತ್ತೆ ಹೊರತು ಮನೇಲಿ ನಾಯಿ ಇದೆ ಇಲ್ಲ ಅನ್ನೋದ್ರ ಬಗ್ಗೆ ಗಮನ ಇರೋದಿಲ್ಲ. ಜೊತೆಗೆ ಒಂದು ಕಡೆ ನನಗೆ ಒಳಗೆ ಹೋಗೋದಕ್ಕೆ ಬೆಲ್ಟ್ ಕಾಣಿಸಿದ್ರೆ ಆಚೆಯಿಂದನೇ ಕೂಗಿದ್ರು ಯಾರೂ ರೆಸ್ಪಾನ್ಸ್ ಮಾಡಲಿಲ್ಲ. ಮನೆಯವರು ಇಲ್ಲ ಏನು ಮಾಡಲ್ಲ, ಸಾಕಿರೋ ನಾಯಿ ಅಂತ ಹೇಳ್ತಾರೆ. ಬಟ್ ನಮಗೆ ಭಯ ಅಲ್ವಾ, ನಮಗೆ ಹೇಗೆ ಸೆಕ್ಯೂರಿಟಿ ಕಷ್ಟ ಆಗುತ್ತೆ. ಅದಕ್ಕೆ ವ್ಯಾಕ್ಸಿನೇಷನ್ ಮಾಡಿಸಿರ್ಬೋದು ಮೇ ಬಿ, ಇಲ್ಲ ಅಂತಲ್ಲ, ಬಟ್ ತುಂಬ ಭಯ ಆಗುತ್ತೆ ಸರ್. ನಾವು ವರ್ಕ್ ಮಾಡೋ ಪ್ಲೇಸ್ ಆದರೆ ನಮಗೆ ಗೊತ್ತಿರುತ್ತೆ, ಅಟ್ಲೀಸ್ಟ್ BNO ಆಗಿ ವರ್ಕ್ ಮಾಡ್ತಾ ಇರೋ ಪ್ಲೇಸ್ ಆದ್ರೂ ನಮ್ಗೆ ಐಡಿಯಾ ಇರುತ್ತೆ ಯಾವ ಮನೇಲಿ ಏನಿದೆ ಅಂತ. ಇದು ವರ್ಕ್ ಮಾಡೋ ಪ್ಲೇಸು ಅಲ್ಲ, ನಮ್ಮ BLO ಲೊಕೇಶನ್ಗೆ ಬರೋ ಪ್ಲೇಸು ಅಲ್ಲ, ಬೇರೆದು ಹುಡ್ಕೋದೇ ಕಷ್ಟ ಆಗ್ತಾ ಇದೆ ಸರ್. ಉಡುಪಿಯಲ್ಲಿ ಸಮೀಕ್ಷೆಗೆ ತಾಂತ್ರಿಕ ಸಮಸ್ಯೆ, ಈವರೆಗೆ 1% ಸಹ ಪೂರ್ಣವಾಗದ ಗಣತಿ. ಉಡುಪಿಯ 3,55,000 ಮನೆಗಳ ಪೈಕಿ 2,000 ಮನೆಗಳ ಜಾತಿ ಗಣತಿ ಪೂರ್ಣಗೊಂಡಿದೆ. ಶಿಕ್ಷಕರ ಕೊರತೆ ಮತ್ತು ತಾಂತ್ರಿಕ ಸಮಸ್ಯೆಯಿಂದ ಜಿಲ್ಲೆಯಲ್ಲಿ 1% ಕೂಡ ಗಣತಿ ಕಂಪ್ಲೀಟ್ ಆಗಿಲ್ಲ. ಈ ಬಗ್ಗೆ ಪಬ್ಲಿಕ್ ಟಿವಿಗೆ ಪ್ರತಿಕ್ರಿಯಿಸಿದ DC ಸ್ವರೂಪ, ಗಣತಿಯ ಆ್ಯಪ್ ಅನ್ನು 5 ಬಾರಿ ಅಪ್ಡೇಟ್ ಮಾಡಲಾಗಿದೆ, ಆದರೂ ತಾಂತ್ರಿಕ ಸಮಸ್ಯೆ ಎದುರಾಗಿದೆ. ಎಲ್ಲ ಇಲಾಖೆಯ ಸಿಬ್ಬಂದಿ ಬಳಸಲು ಸ್ಪೆಷಲ್ ಪರ್ಮಿಷನ್ ಮಾಡಿದ್ದೇವೆ. ಪ್ರೌಢಶಾಲಾ ಶಿಕ್ಷಕರನ್ನು ಗಣತಿಗೆ ಬಳಸ್ತಾ ಇದ್ದೀವಿ. ಇನ್ಮುಂದೆ ಗಣತಿಗೆ ವೇಗ ನೀಡಲಾಗುವುದು ಅಂತ ತಿಳಿಸಿದ್ದಾರೆ. ಗೌರ್ಮೆಂಟ್ ಆಫೀಸರ್ಸ್ನ ತೊಗೊಂಡಿದ್ದೀವಿ. ಕೊನೆಯದಾಗಿ ಹೈಸ್ಕೂಲ್ ಟೀಚರ್ಸ್ಗೂ ಸ್ಪೆಷಲ್ ಪರ್ಮಿಷನ್ ತೊಗೊಂಡಿದ್ದೀವಿ. ಸುಮಾರು 700-750 ಅಷ್ಟು ಹೈಸ್ಕೂಲ್ ಟೀಚರ್ಸ್ ಸೇರಿದ್ದಾರೆ. ಟೆಕ್ನಿಕಲ್ ಇಶ್ಯೂಸು ಸುಮಾರು 80%, 90% ಕ್ಲಿಯರ್. ಇವತ್ತಿನ ದಿನಕ್ಕೆ ಎಲ್ಲ ಕ್ಲಿಯರ್ ಆಗಿದೆ. ಹಲವಾರು ಅಪ್ಗ್ರೇಡೆಡ್ ವರ್ಷನ್ಸ್ ಬಂದಿದೆ. ಇವತ್ತು ಸಹ ಬೆಳಗ್ಗೆ 5ನೇ ವರ್ಷನ್ ರಿಲೀಸ್ ಮಾಡಿದ್ದಾರೆ. ಈಗೇನೂ ಸಮಸ್ಯೆ ಇಲ್ಲ. ಬರುವಂಥದ್ದನ್ನು ನಾವು ನಿವಾರಣೆ ಮಾಡ್ತಾ ಇದ್ದೀವಿ. ಇನ್ನು ಕೋಲಾರದಲ್ಲಿ ತಾಂತ್ರಿಕ ಸಮಸ್ಯೆಯ ನಡುವೆಯೂ ಉತ್ತಮ ಸಮೀಕ್ಷೆ ಕಾರ್ಯ ನಡೀತಾ ಇದೆ. ನಿನ್ನೆ ಒಂದೇ ದಿನ 10,000 ಸರ್ವೆ ಮಾಡಲಾಗಿದ್ದು, ಈವರೆಗೆ 21,007 ಜನರ ಸಮೀಕ್ಷೆ ಮಾಡಲಾಗಿದೆ. ಸಮೀಕ್ಷೆಗಾಗಿ ಜಿಲ್ಲೆಯಲ್ಲಿ 3,474 ಸಿಬ್ಬಂದಿ ನಿಯೋಜನೆ ಮಾಡಲಾಗಿದೆ ಅಂತ ಜಿಲ್ಲಾಧಿಕಾರಿ MR ರವಿ ಮಾಹಿತಿ ನೀಡಿದ್ದಾರೆ. ಇನ್ನು ಗದಗದಲ್ಲಿ ಜಾತಿ ಗಣತಿ ಸಮೀಕ್ಷೆಯ ಸಿಬ್ಬಂದಿಗೆ ಜಿಲ್ಲಾಧಿಕಾರಿ ಖಡಕ್ ಎಚ್ಚರಿಕೆ ನೀಡಿದ್ದಾರೆ. ಜನಗಣತಿ ಕಾರ್ಯ ಸಮರ್ಪಕವಾಗಿ ಮಾಡದೇ ಇದ್ದರೆ ನಿರ್ದಾಕ್ಷಿಣ್ಯವಾಗಿ ಅಮಾನತು ಮಾಡ್ತೀನಿ ಅಂತ ಜಿಲ್ಲಾಧಿಕಾರಿ CN ಶ್ರೀಧರ್ ವಾರ್ನ್ ಮಾಡಿದ್ದಾರೆ. ಸಮಸ್ಯೆ ಇದ್ದರೆ ನನಗೆ ಹೇಳಿ, ಸಮಸ್ಯೆ ಪರಿಹಾರ ಮಾಡ್ತೀನಿ. ಕೆಲಸಕ್ಕೆ ದ್ರೋಹ ಮಾಡಿದ್ರೆ ನಾನು ಒಪ್ಪಲ್ಲ. ಎಲ್ಲ ಸಿಬ್ಬಂದಿಯ ಪಟ್ಟಿ ನನ್ನ ಬಳಿ ಇದೆ. ಅಮಾನತು ಕ್ರಮಕ್ಕೆ ಅವಕಾಶ ಮಾಡಿಕೊಡಬೇಡಿ ಅಂತ ವಾರ್ನ್ ಮಾಡಿದ್ದಾರೆ. ಇವತ್ತು ನನಗೆ 60 ಜನ ಲಾಗಿನ್ ಆಗಿಲ್ಲ. ಒಂದು 150 ಜನ ಲಾಗಿನ್ ಆಗಿ ದೇವ್ರ ಭಜನೆ ಮಾಡ್ಕೊಂಡಿದ್ದಾರೆ. ಒಂದು 120 ಜನ ಲಾಗಿನ್ ಆಗಿಲ್ಲ. ಸೊ ಆಲ್ ದೀಸ್ ಪೀಪಲ್ ಅವರಿಗೆ ನಾಳೆ ಬೆಳಗ್ಗೆವರೆಗೂ ಟೈಮ್ ಕೊಟ್ಟಿದ್ದೀನಿ. ಇಫ್ ಬೈ 9 o'clock ಎಲ್ಲ ಸೂಪರ್ವೈಸರ್ಸ್ ವೀಕ್ ಇದೆ, ಅಷ್ಟರೊಳಗೆ ಇಫ್ ಯು ಆರ್ ನಾಟ್ ಲಾಗ್ಡ್ ಇನ್ ಅಂಡ್ ಡನ್ ಅಟ್ಲೀಸ್ಟ್ 2 houses, ನನಗೆ ಬೇರೆ ಏನೋ ದಾರಿ ಇರುವುದಿಲ್ಲ. ನಿನ್ನ ನಿರ್ದಾಕ್ಷಿಣ್ಯವಾಗಿ ನಾನು ಸಸ್ಪೆಂಡ್ ಮಾಡಬೇಕಾಗತ್ತೆ. ಒಟ್ಟಾರೆ ಜಾತಿ ಗಣತಿ ಸಮೀಕ್ಷೆಗೆ ಆರಂಭದಿಂದಲೇ ತಾಂತ್ರಿಕ ಸಮಸ್ಯೆಗಳು ಅಡ್ಡಿಯಾಗ್ತಾ ಇದ್ದು, ಇನ್ನು 11 ದಿನಗಳಲ್ಲಿ ಸಮೀಕ್ಷೆ ಮುಗಿಬೇಕಿದೆ. ಪೂರ್ಣ ಸಮೀಕ್ಷೆ ನಡೆಯುತ್ತಾ ಇಲ್ವಾ ಅಂತ ಕಾದು ನೋಡಬೇಕಿದೆ. ನ್ಯೂಸ್ ಡೆಸ್ಕ್, ಪಬ್ಲಿಕ್ ಟಿವಿ.